ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಚೈತ್ರ. ನಾನು ಈಗ ತಾನೇ ಹೊಸದಾಗಿ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀನಿ. ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, VAO ಟಾರ್ಗೆಟ್ 2024 ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ನಾನು ಮಾಡ್ತಾ ಇರೋವಂಥ ಕ್ಲಾಸು ಇನ್ನು ಕೇವಲ 2 ತಿಂಗಳುಗಳು ಬಾಕಿ ಇರೋದು ನಮಗೆ VAO ಎಕ್ಸಾಮ್ಗೆ. ಯಾರ್ಯಾರೆಲ್ಲ VAOಗೆ ತಯಾರಿ ನಡೆಸ್ತಾ ಇದ್ದೀರಾ ಅವ್ರಿಗೆ ಉಪಯೋಗ ಆಗುವಂತಹ ಸರ್ಕಾರಿ ಪಠ್ಯಪುಸ್ತಕಗಳ ವಿಷಯಗಳನ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಇವತ್ತು ಸಿಂಧೂ ನಾಗರಿಕತೆ, ಇದು ನಾನು ತಗೊಂಡಿರೋ ಬುಕ್ಕು 2nd PUC ಹಿಸ್ಟ್ರಿ ಟೆಕ್ಸ್ಟ್ ಬುಕ್. ಇದರಲ್ಲಿ ಸಿಂಧೂ ನಾಗರಿಕತೆ ಬಗ್ಗೆ 2 ಅಂಕಗಳು, ಈ ನಾಗರಿಕತೆಗಳ ಬಗ್ಗೆ 2 ಅಂಕಗಳು ಪ್ರಶ್ನೆಗಳು ಪಕ್ಕ ಕೇಳ್ತಾರೆ. ಅದರಲ್ಲಿ ಇವತ್ತು ನಾನು ನಿಮಗೆ ಹೇಳೋ ವಿಷಯದಲ್ಲಿ ಖಂಡಿತವಾಗಿಯೂ 1 ಅಥವಾ 2 ಅಂಕಗಳು ನಿಮಗೆ ಬಂದೇ ಬರುತ್ತೆ. ನೋಡಿ, ಇಲ್ಲಿ ಸಿಂಧೂ ನಾಗರಿಕತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು. ಈಗ ಇಲ್ಲೇ ಒಂದು ಕ್ವಶನ್ ಬರ್ಬೋದು, ಪ್ರಾಚೀನ ನಾಗರಿಕತೆಗಳಲ್ಲಿ ಸಿಂಧೂ ನಾಗರಿಕತೆ ಕೂಡ ಒಂದು. ಇದು ಈಜಿಪ್ಟ್, ಮೆಸೊಪೊಟೋಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆಯಾಗಿದೆ. ಇಲ್ಲಿ ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ, ಈಜಿಪ್ಟು, ಮೆಸೊಪೊಟೋಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ಯಾವುದು ಅಂತ ಕ್ವಶನ್ ಕೇಳ್ಬೋದು. ಇದಕ್ಕೆ ಉತ್ತರ ಬಂದು ಸಿಂಧೂ ನಾಗರಿಕತೆ ಅಂತ ಆಗುತ್ತೆ. ಇಲ್ಲಿ ಸಿಂಧೂ ನಾಗರಿಕತೆ ಅಂತ ಆಗುತ್ತೆ. ನೋಡಿ, 1856ರಲ್ಲಿ ಸಿಂಧ್ನಲ್ಲಿ ರೈಲು ಮಾರ್ಗ ಹಾಕುವಾಗ ಕೆಲವು ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಪತ್ತೆಯಾದವು. ಇಲ್ಲಿ ಒಂದು ಕ್ವಶನ್ ಬರ್ಬೋದು, 1856ರಲ್ಲಿ ಎಲ್ಲಿ ರೈಲು ಮಾರ್ಗವನ್ನು ಹಾಕುವಾಗ ಮುದ್ರೆಗಳು ಮತ್ತು ಸುಟ್ಟ ಇಟ್ಟಿಗೆಗಳು ಪತ್ತೆಯಾದವು ಅಂತ ಕೇಳ್ಬೋದು. ಎಲ್ಲಿ ಅಂತ ಕೇಳಿದ್ರೆ ಸಿಂಧ್ನಲ್ಲಿ. ಇದಕ್ಕೆ ಆನ್ಸರ್ ಬಂದು ಸಿಂಧ್ನಲ್ಲಿ. ಇಲ್ಲೊಂದು ಕ್ವಶನ್ ಬರುತ್ತೆ. ಮತ್ತು ನೋಡಿ, 1862ರಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ ಮತ್ತು ಕೆಲವು ಮುದ್ರೆಗಳನ್ನು ಕಂಡುಹಿಡಿದನು. ಮತ್ತು 1856 ಮತ್ತು 1862ರಲ್ಲಿ ಜನರಲ್ ಕನ್ನಿಂಗ್ ಹ್ಯಾಮ್ ಮತ್ತು ಕೆಲವು ಮುದ್ರೆಗಳನ್ನು ಕಂಡುಹಿಡಿದ್ರು. ಮತ್ತು ನೋಡಿ, ಇಲ್ಲೊಂದು ಕ್ವಶನ್ ಬರುತ್ತೆ. 1904ರಲ್ಲಿ ಲಾರ್ಡ್ ಕರ್ಜನ್ ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದನು. ಇಲ್ಲಿ ನೋಡಿ, ಈ ಕ್ವಶನ್ ಏನಂತ ಕೇಳ್ಬೋದು ಅಂದರೆ, ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ಬೋದು, ಮತ್ತು ಎಷ್ಟರಲ್ಲಿ ಅಂತ ಕೂಡ ಕೇಳ್ಬೋದು. ಭಾರತೀಯ ಪುರಾತತ್ವ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರೆ ಲಾರ್ಡ್ ಕರ್ಜನ್ ಅಂತ ಬರೀಬೇಕು. ಎಷ್ಟರಲ್ಲಿ ಅಂತ ಕೇಳಿದ್ರೆ 1904ರಲ್ಲಿ. ನೆಕ್ಸ್ಟು 1920ರ ದಶಕದಲ್ಲಿ ಪುರಾತತ್ವ ಇಲಾಖೆಯ ಈಗಿನ ಮಹಾನಿರ್ದೇಶಕರಾದ ಸರ್ ಜಾನ್ ಮಾರ್ಷಲ್ ಮತ್ತು ಅವರ ಸಹೋದ್ಯೋಗಿಗಳು ಹೊಸದೊಂದು ನಾಗರಿಕತೆಯನ್ನು ಕಂಡುಹಿಡಿದರು. ಇದೇ ಸಿಂಧೂ ನಾಗರಿಕತೆಯಾಗಿದೆ. ನೋಡಿ, ಇಲ್ಲಿ ಸಿಂಧೂ ನಾಗರಿಕತೆ ಎಷ್ಟರಲ್ಲಿ ಬೆಳಕಿಗೆ ಬಂತು ಅಂದರೆ 1920ರಲ್ಲಿ. ನೆಕ್ಸ್ಟು 1921ರಲ್ಲಿ ಡಾಕ್ಟರ್ RB ದಯಾರಾಮ್ ಸಹನಿ ಅವರು ಈಗಿನ ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ಹರಪ್ಪ ನಿವೇಶನವನ್ನು ಕಂಡುಹಿಡಿದರು. ನೋಡಿ, ಇಲ್ಲಿ ಏನು ಕ್ವಶನ್, ಇಲ್ಲಿ ಒಂದು 2ರಿಂದ 3 ಕ್ವಶನ್ಸ್ ಬರುತ್ತೆ. ಹೇಗೆ ಅಂದರೆ, ಹರಪ್ಪ ನಿವೇಶನವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ಬೋದು. ದಯಾರಾಮ್ ಸಹನಿ. ಹರಪ್ಪ ನಿವೇಶನವನ್ನು ಕಂಡುಹಿಡಿದವರು ದಯಾರಾಮ್ ಸಹನಿ. ಎಷ್ಟರಲ್ಲಿ ಅಂದರೆ 1921ರಲ್ಲಿ. ಮತ್ತು ಇನ್ನೂ ಒಂದು ಕ್ವಶನ್, ಅದು ಎಲ್ಲಿದೆ ಅಂತಲೂ ಕೇಳ್ಬೋದು. ಪಾಕಿಸ್ತಾನದಲ್ಲಿರುವ ಪಶ್ಚಿಮ ಪಂಜಾಬಿನ ಮಾಂಟೆಗೋಮರಿ ಜಿಲ್ಲೆಯಲ್ಲಿ. ಇಲ್ಲಿ ನೋಡಿ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ. ಇದು ಒಂದೇ ಪೇಜ್ ಇರೋದು, ಬಟ್ ಕ್ವಶನ್ಸ್ ಇದರಿಂದ ಒಂದು 10 ಕ್ವಶನ್ಸ್ನೂ ಸಹ ತೆಗಿಬೋದಾಗಿದೆ. ನೆಕ್ಸ್ಟ್ ಇನ್ನೊಂದು 1922ರಲ್ಲಿ ಡಾಕ್ಟರ್ RD ಬ್ಯಾನರ್ಜಿ ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಜಿಲ್ಲೆಯಲ್ಲಿ ಉತ್ಖನನ ಕೈಗೊಂಡು ಮೊಹೆಂಜೋದಾರವನ್ನು ಕಂಡುಹಿಡಿದರು. ಇಲ್ಲಿ ನೋಡಿ, ಮೊಹೆಂಜೋದಾರವನ್ನು ಯಾರು ಕಂಡುಹಿಡಿದ್ರು ಅಂತ, RD ಬ್ಯಾನರ್ಜಿ. ಎಷ್ಟರಲ್ಲಿ ಮೊಹೆಂಜೋದಾರವನ್ನು ಕಂಡುಹಿಡಿದಿದ್ದು RD ಬ್ಯಾನರ್ಜಿ 1922ರಲ್ಲಿ. ಹರಪ್ಪವನ್ನು ಕಂಡುಹಿಡಿದಿದ್ದು ದಯಾರಾಮ್ ಸಹನಿ 1921ರಲ್ಲಿ. ಇಲ್ಲಿ ಹೇಗೆ ನೆನ್ಪಿಟ್ಕೋಬೇಕು ನೀವು ಅಂದರೆ, ನೋಡಿ, ಇಲ್ಲಿ ಈ ಥರ ನೆನ್ಪಿಟ್ಕೊಳ್ಳಿ. 1920, 1921, 1922. ಓಕೆನಾ? 1920 ಸಿಂಧೂ ನಾಗರಿಕತೆ, 1921 ಹರಪ್ಪ, 1922 ಮೊಹೆಂಜೋದಾರೋ. ಈ ಥರ ನೆನ್ಪಿಟ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. 1920, 1921, 1922. 1920 ಸಿಂಧೂ ನಾಗರಿಕತೆ, 1921 ಹರಪ್ಪ ನಾಗರಿಕತೆ,
1922 ಮೊಹೆಂಜೊದಾರೋ ನಾಗರಿಕತೆ. ಓಕೆ, ನೆಕ್ಸ್ಟು ಇದು ಎಲ್ಲಿದೆ ಮತ್ತು ಇದು ಹರಪ್ಪ ನಿವೇಶನವನ್ನು ಕಂಡುಹಿಡಿದ್ರು ಅಂತ ಹೇಳಿದ್ರಲ್ಲ, ಇದು ರಾವಿ ನದಿ ತೀರದಲ್ಲಿದೆ. ನೆಕ್ಸ್ಟು 1922ರಲ್ಲಿ ಡಾಕ್ಟರ್ ಬ್ಯಾನರ್ಜಿ ಸಿಂಧ್ ಪ್ರಾಂತ್ಯದ ಲಾರ್ಕಾನ್ ಜಿಲ್ಲೆಯಲ್ಲಿ ಮೊಹೆಂಜೊದಾರೋವನ್ನು ಕಂಡುಹಿಡಿದ್ರು. ಹೇಳಿದೆ ಅಲ್ವಾ ನಾನು ಆಗಲೇ ಅದನ್ನು. ಓಕೆ, ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಅಂದರೆ ಮಡಿದವರ ದಿಬ್ಬ. ನೋಡಿ, ಇದು ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಸಿಂಧ್ ಯಾವ ಭಾಷೆ? ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ. ಈ ಕ್ವಶನನ್ನು ತುಂಬ ಸಲ ಕೇಳಿದ್ದಾರೆ, ಕೇಳೋ ಚಾನ್ಸಸ್ಸು ಇರುತ್ತೆ. ನೆನ್ಪಿಟ್ಕೊಳ್ಳಿ, ಮೊಹೆಂಜೊದಾರೋ ಅಂದರೆ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ. ಕಳೆದ ಶತಮಾನಗಳಲ್ಲಿ ಹಲವಾರು ನಿವೇಶನಗಳಲ್ಲಿ ಉತ್ಖನನಗಳು ನಡೆದು ಸಿಂಧು ನಾಗರಿಕತೆ ಬಗ್ಗೆ ಬಹಳಷ್ಟು ಮಾಹಿತಿವಾಗಿದೆ. ಉಪಖಂಡದ ವಿಭಜನೆಯಿಂದಾಗಿ ಅನೇಕ ನಿವೇಶನಗಳು ಈಗ ಪಾಕಿಸ್ತಾನದಲ್ಲಿವೆ. ಈಗ ಹೆಚ್ಚಿನ ನಿವೇಶನಗಳು ಎಲ್ಲಿದೆ ಅಂದರೆ ಪಾಕಿಸ್ತಾನದಲ್ಲಿದೆ. ನೀವು ಬೇಕಾದರೆ ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಿ ಪ್ರಮುಖ ನಿವೇಶನಗಳು ಅಂತ ಇದೆಯಲ್ಲ, ಈ ಸರ್ಕಾರಿ ಪಠ್ಯಪುಸ್ತಕಗಳಲ್ಲಿ ಈ ಥರ ಕಾಲಮ್ ಹಾಕಿ ಕೊಟ್ಟಿರ್ತಾರಲ್ಲ ಕ್ವಶನ್ಸು, ವಿಷಯಗಳು, ಅದನ್ನು ಪಕ್ಕ ಎಕ್ಸಾಮಲ್ಲಿ ಕೇಳ್ತಾರೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಇನ್ನೂ ಇದು ಫಸ್ಟ್ ಮಾಡ್ತಾ ಇರೋದು, ನನಗೆ ಅಷ್ಟಾಗಿ ಬರ್ತಾಯಿಲ್ಲ, ಸಪೋರ್ಟ್ ಮಾಡಿ. ಹೀಗೆ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.